ನಾನು ಪುಷ್ಪಾ ಮುರುಗೇಶ್ ಕುಳೇತ್. ಈ ಹಿಂದೆ ನೀವು ಸಂಭವನೀಯತೆಯ ಪರಿಚಯದ ಬಗ್ಗೆ ಕಲಿತಿದ್ದೀರಿ. ಇಂದು ನಾವು ಕಾರ್ಡ್‌ಗಳಲ್ಲಿನ ಸಮಸ್ಯೆಗಳನ್ನ ನೋಡಲಿದ್ದೇವೆ. ಕಾರ್ಡ್‌ಗಳು ಶತಮಾನಗಳಿಂದಲೂ ಇವೆ. ಎಲ್ಲಾ ವಯಸ್ಸಿನ ಜನರಿಗೆ ಸಂತೋಷ ನೀಡಲು ಮತ್ತು ಉತ್ಸಾಹವನ್ನ ತರುತ್ತೆ. ಅವು ಕೇವಲ ಆಟಗಳನ್ನ ಆಡಲು ಮಾತ್ರವಲ್ಲದೆ ಸಂಭವನೀಯತೆಯ ಆಕರ್ಷಕ ಜಗತ್ತನ್ನ ಅನ್ವೇಷಿಸಲು ನಮಗೆ ಸಹಾಯ ಮಾಡಬಹುದು. ಕಲಿಕೆಯ ಉದ್ದೇಶಗಳು ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಕಲಿಯಲು ಸಾಧ್ಯವಾಗುತ್ತೆ. ವಿವಿಧ ಕಾರ್ಡ್‌ಗಳು ಮತ್ತು ಅವುಗಳ ಸೂಟ್‌ಗಳನ್ನ ಗುರುತಿಸಿ. ಕಾರ್ಡ್‌ಗಳು ಮತ್ತು ಕಾರ್ಡ್ ಆಟಗಳನ್ನ ಒಳಗೊಂಡ ನೈಜ ಪ್ರಪಂಚದ ಸನ್ನಿವೇಶಗಳಿಗೆ ಸಂಭವನೀಯತೆಯ ತತ್ವಗಳನ್ನ ಅನ್ವಯಿಸಿ. ಈ ಪಾಠದ ಕೀವರ್ಡ್‌ಗಳು ಅರ್ಜಿಗಳು, ಸಂಭವನೀಯತೆ, ಮುಖದ ಕಾರ್ಡ್‌ಗಳು, ಕ್ಲಬ್‌ಗಳು, ಸ್ಪೇಡ್ಸ್, ಹೃದಯಗಳು, ವಜ್ರಗಳು. ವಿದ್ಯಾರ್ಥಿಗಳೇ, ಈಗ ನಾವು ಕಾರ್ಡ್‌ಗಳೊಂದಿಗೆ ಪರಿಚಿತರಾಗ್ತೇವೆ. ವಿವರವಾದ ಕಾರ್ಡ್‌ಗಳು. ಸ್ಟ್ಯಾಂಡರ್ಡ್ ಡೆಕ್ ಕಾರ್ಡ್‌ಗಳು 52 ಕಾರ್ಡ್‌ಗಳನ್ನ ಒಳಗೊಂಡಿದೆ. ಈ 52 ಕಾರ್ಡ್‌ಗಳನ್ನ 4 ಸಮಾನ ಸೂಟ್‌ಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ ಸೂಟ್ ಅಂದ್ರೆ ಗುಂಪುಗಳು ಅಂತ ಅರ್ಥ. ಅವುಗಳೆಂದರೆ ಕ್ಲಬ್‌ಗಳು, ಸ್ಪೇಡ್‌ಗಳು, ಹಾರ್ಟ್ಸ್ ಮತ್ತು ಡೈಮಂಡ್‌ಗಳು. ಕ್ಲಬ್‌ಗಳು ಮತ್ತು ಸ್ಪೇಡ್‌ಗಳು ಕಪ್ಪು ಬಣ್ಣವನ್ನ ಹೊಂದಿದ್ರೆ, ಹೃದಯಗಳು ಮತ್ತು ವಜ್ರಗಳು ಕೆಂಪು ಬಣ್ಣವನ್ನ ಹೊಂದಿವೆ. ಪ್ರತಿಯೊಂದು ಗುಂಪು ಒಂದು ರಾಜ, ಒಂದು ರಾಣಿ, ಒಂದು ಜಾಕ್ ಮತ್ತೆ ಒಂದು ಏಸ್ ಮತ್ತು 2 ರಿಂದ 10 ರವರೆಗಿನ 9 ಸಂಖ್ಯೆಯ ಕಾರ್ಡ್‌ಗಳನ್ನ ಒಳಗೊಂಡಿದೆ. ರಾಜ, ರಾಣಿ ಮತ್ತು ಜಾಕ್ ಕಾರ್ಡ್‌ಗಳನ್ನ ಫೇಸ್ ಕಾರ್ಡ್‌ಗಳು ಎಂದು ಕರೆಯಲಾಗುತ್ತೆ. ಕಾರ್ಡ್‌ಗಳಿಗೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನ ನಾವು ಪ್ರಯತ್ನಿಸೋಣ. ಉದಾಹರಣೆ 1, ಕಾರ್ಡ್‌ಗಳ ಡೆಕ್‌ನಲ್ಲಿ ಫೇಸ್ ಕಾರ್ಡ್ ಪಡೆಯುವ ಸಂಭವನೀಯತೆ ಏನು? ಪರಿಹಾರ ಹೀಗ್ ನೀಡಲಾಗಿದೆ. ಚಿತ್ರದಲ್ಲಿ ನಾವು ಪ್ರತಿ ಗುಂಪಿನಲ್ಲಿರುವ ಫೇಸ್ ಕಾರ್ಡ್‌ಗಳನ್ನ ನೋಡಬಹುದು. ಅವುಗಳೆಂದರೆ ರಾಜ, ರಾಣಿ ಮತ್ತು ಜಾಕ್. ಆದ್ರಿಂದ ಪ್ರತಿ ಗುಂಪಿನಲ್ಲಿ 3 ಕಾರ್ಡ್‌ಗಳು = 3 × 4 ಒಟ್ಟು 12 ಫೇಸ್ ಕಾರ್ಡ್‌ಗಳನ್ನು ಇರುತ್ತೆ. ಮುಖದ ಕಾರ್ಡ್‌ಗಳ ಸಂಖ್ಯೆ = 12. ರಾಜ, ರಾಣಿ ಮತ್ತು ಜಾಕ್ ಇಂಟು 4 ಗುಂಪುಗಳು. ಡೆಕ್‌ನಲ್ಲಿರುವ ಒಟ್ಟು ಕಾರ್ಡ್‌ಗಳ ಸಂಖ್ಯೆ = 52. ಇವೆಂಟ್ ಆಫ್ ಎ ಫೇಸ್ ಕಾರ್ಡ್ ಪಡೆಯುವುದು. ಪಿ ಆಫ್ ಎ ಮುಖದ ಕಾರ್ಡ್‌ಗಳ ಸಂಖ್ಯೆ ಡಿವೈಡೆಡ್ ಬೈ ಕಾರ್ಡ್‌ಗಳ ಒಟ್ಟು ಸಂಖ್ಯೆ.
P of A is equal to 12 divided by 52 is equal to 3 by 13. ಇನ್ನೊಂದು ಉದಾಹರಣೆಯನ್ನ ಪ್ರಯತ್ನಿಸೋಣ. ಉದಾಹರಣೆ 2, ಕಾರ್ಡ್ಗಳ ಡೆಕ್ನಲ್ಲಿ ಏಸ್ ಪಡೆಯುವ ಸಂಭವನೀಯತೆ ಏನು? ಏಸ್ ಸಿಗದಿರುವ ಸಂಭವನೀಯತೆ ಏನು? ಪರಿಹಾರ ಹೀಗೆ ನೀಡಲಾಗಿದೆ. ಚಿತ್ರದಲ್ಲಿ ಪ್ರತಿ ಗುಂಪಿನಲ್ಲಿರುವ ಏಸ್ ಕಾರ್ಡ್ ಅನ್ನ ನಾವು ನೋಡಬಹುದು. ಆದ್ರಿಂದ ಪ್ರತಿ ಗುಂಪಿನಲ್ಲಿ ಒಂದು ಕಾರ್ಡ್ ಈಸ್ ಈಕ್ವಲ್ ಟು 1 ಇಂಟು 4 ಈಸ್ ಈಕ್ವಲ್ ಟು ಒಟ್ಟು 4 ಏಸ್ ಕಾರ್ಡ್ಗಳು ಇರುತ್ತೆ. ಏಸಸ್ಗಳ ಸಂಖ್ಯೆ ಈಸ್ ಈಕ್ವಲ್ ಟು 4. ಪ್ರತಿ ಗುಂಪು ಒಂದು ಏಸ್ನಂತೆ. ಡೆಕ್ನಲ್ಲಿರುವ ಒಟ್ಟು ಕಾರ್ಡ್ಗಳ ಸಂಖ್ಯೆ ಈಸ್ ಈಕ್ವಲ್ ಟು 52. ಇವೆಂಟ್ ಆಫ್ ಎ ಈಸ್ ಈಕ್ವಲ್ ಟು ಏಸ್ ಕಾರ್ಡ್ ಪಡೆಯುವುದು. ಪಿ ಆಫ್ ಎ ಈಸ್ ಈಕ್ವಲ್ ಟು ಏಸ್ ಕಾರ್ಡ್ಗಳ ಸಂಖ್ಯೆ ಡಿವೈಡೆಡ್ ಬೈ ಕಾರ್ಡ್ಗಳ ಒಟ್ಟು ಸಂಖ್ಯೆ. P of A is equal to 4 divided by 52 is equal to 1 by 13. ಮೇಲಿನ ಉದಾಹರಣೆಯಿಂದ ನಾವು ಇವೆಂಟ್ ಎ ಅನ್ನ ಎಕ್ಕವನ್ನ ಸೆಳೆಯುವಂತೆ ಪರಿಗಣಿಸಿದರೆ ಎಕ್ಕವನ್ನ ಪಡೆದಿರುವುದು ಇವೆಂಟ್ ಎ ಆಗಿದೆ. ಇವೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಏಸ್ ಕಾರ್ಡ್ ಪಡೆಯುತ್ತಿಲ್ಲ. ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು 1 ಎಂದು ನಮಗೆ ತಿಳಿದಿದೆ. ಅಂದ್ರೆ ಪಿ ಆಫ್ ಎ ಇಂಟು ಪಿ ಆಫ್ ಎ ಇಸ್ ಈಕ್ವಲ್ ಟು 1. ಪಿ ಆಫ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಇಸ್ ಈಕ್ವಲ್ ಟು 1 ಮೈನಸ್ 1 ಬೈ 13. ಎಲ್ಸಿಎಂ ಅನ್ನ ತೆಗೆದುಕೊಂಡ ನಂತರ ನಾವು 13 ಮೈನಸ್ 1 ಡಿವೈಡೆಡ್ ಬೈ 13 ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 13 ಅನ್ನ ಪಡಿತೇವೆ. ನಾವು ಇನ್ನೊಂದು ಸಮಸ್ಯೆಯನ್ನ ಪರಿಹರಿಸೋಣ. ಉದಾಹರಣೆ 3, ಇಸ್ಪೆಟ್ ಎಲೆಗಳ ಪ್ರಮಾಣಿತ ಡೆಕ್ನಿಂದ ಫೇಸ್ ಕಾರ್ಡ್ ಅಥವಾ ನಂಬರ್ ಕಾರ್ಡ್ ಸೆಳೆಯುವ ಸಂಭವನೀಯತೆ ಏನು? ಪರಿಹಾರ ಹೀಗೆ ನೀಡಲಾಗಿದೆ. ಮುಖದ ಕಾರ್ಡ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು 12. ರಾಜ, ರಾಣಿ ಮತ್ತು ಜಾಕ್ ಎಂಟು 4 ಗುಂಪುಗಳು. ಸಂಖ್ಯೆ ಕಾರ್ಡ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು 36. ಡೆಕ್ನಲ್ಲಿರುವ ಒಟ್ಟು ಕಾರ್ಡ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು 52. ಇವೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಮುಖ ಕಾರ್ಡ್ ಅಥವಾ ಸಂಖ್ಯೆ ಕಾರ್ಡ್ ಪಡೆಯುವುದು. ಪಿ ಆಫ್ ಎ ಇಸ್ ಈಕ್ವಲ್ ಟು ಮುಖ ಕಾರ್ಡ್ ಅಥವಾ ಸಂಖ್ಯೆ ಕಾರ್ಡ್ ಪಡೆಯುವುದು ಡಿವೈಡೆಡ್ ಬೈ ಫಲಿತಾಂಶಗಳ ಒಟ್ಟು ಸಂಖ್ಯೆ is equal to 1236 divided by 52 is equal to 48 divided by 52 is equal to 12 divided by 13 is equal to 0.923. ವಿದ್ಯಾರ್ಥಿಗಳೇ, ನಾವು ಕಲಿತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ: ಸ್ಟ್ಯಾಂಡರ್ಡ್ ಡೆಕ್ ಕಾರ್ಡ್ಗಳು 52 ಕಾರ್ಡ್ಗಳನ್ನ ಒಳಗೊಂಡಿದೆ. ಈ 52 ಕಾರ್ಡ್ಗಳನ್ನ 4 ಸಮಾನ ಸೂಟ್ಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಕ್ಲಬ್ಗಳು, ಸ್ಪೇಡ್ಗಳು, ಹಾರ್ಟ್ಸ್ ಮತ್ತು ಡೈಮಂಡ್ಗಳು. ಕ್ಲಬ್ಗಳು ಮತ್ತು ಸ್ಪೇಡ್ಗಳು ಕಪ್ಪು ಬಣ್ಣವನ್ನ ಹೊಂದಿದ್ರೆ, ಹೃದಯಗಳು ಮತ್ತು ವಜ್ರಗಳು ಕೆಂಪು ಬಣ್ಣವನ್ನ ಹೊಂದಿರುತ್ತವೆ. ಪ್ರತಿ ಗುಂಪು ಒಂದು ರಾಜ, ಒಂದು ರಾಣಿ, ಒಂದು ಜಾಕ್ ಮತ್ತೆ ಒಂದು ಏಸ್ ಮತ್ತು 2 ರಿಂದ 10 ರವರೆಗಿನ 9 ಸಂಖ್ಯೆಯ ಕಾರ್ಡ್ಗಳನ್ನ ಒಳಗೊಂಡಿದೆ. ಕಿಂಗ್, ಕ್ವೀನ್ ಮತ್ತು ಜಾಕ್ ಕಾರ್ಡ್ಗಳನ್ನ ಫೇಸ್ ಕಾರ್ಡ್ಗಳು ಎಂದು ಕರೆಯಲಾಗುತ್ತೆ.